ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಮನೆ ಮಾರ್ಬಿಟ್ರಿದು. ಈ ಸವಿ ನೆನಪು. 25 ವರ್ಷ ಈ ಮನೇಲಿದ್ದರು. ಇಲ್ಲಿಂದ ನಾನು ವೀಡಿಯೋ ಮಾಡಿದ್ದೀನಿ, ಲೈವ್ ಮಾಡಿದ್ದೀನಿ, ತುಂಬ ನೆನಪು. ಇದನ್ನು ಮಾರ್ಬಿಟ್ಟು ಅವರು ಗೊಟ್ಟಿಗೆರೆಗೆ ಹೋದರು. ಆ ಗೊಟ್ಟಿಗೆರೆದು ವೀಡಿಯೋ ಎಲ್ಲ ನೋಡಿದ್ದೀರಾ. ಈಗ ಈ ಮನೆದೊಂದು ವೀಡಿಯೋ ಮಾಡೋಣ ಅಂತ ಪೇಂಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಬನ್ನಿ ಒಳಗೋಗೋಣ. ನೋಡಿ, ಮಂಜುನಾಥ ನಿಲಯ, ಕೆ ಬಾಬು, ವಿಜಯಲಕ್ಷ್ಮಿ ನಮ್ಮ ಅಣ್ಣ ನಮ್ಮ ಅತ್ತೆ ಹೆಸರು. ಬನ್ನಿ ಇವಾಗ ಒಳಗೋಗೋಣ. 3 ಫ್ಲೋರು ಅವರೇ ಇದ್ದರು. ತುಂಬ ಪಾರಿವಾಳ ಕಾಟ. ಕೆಳಗಡೆ ಇದೊಂದು ಅವನ ಆಟೋ ಇಟ್ಕೊಂಡಿದ್ದ. ಆಟೋಗೆ ಅಂತ ಇಲ್ಲಿ ಜಾಗ ಬಿಟ್ಕೊಂಡಿದ್ದ. ಆಟೋ ಇತ್ತು ಫಸ್ಟು, ನಮ್ಮ ಅಣ್ಣ ಆಟೋ ಓಡಿಸ್ತಾ ಇದ್ದಿದ್ದು. ನೋಡಿ, ಇದೊಂದು ಹಾಲು, ಇದು ಕಿಚನ್ನು, ಇದು ಕಿಚನ್, ಇದು ರೂಮು. ನೋಡಿ, ನೆನಪು ಅಲ್ವಾ, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ನೆನಪಿಗೋಸ್ಕರ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. 25 ವರ್ಷ ಜಾಗ ತೊಗೊಂಡು ಮನೆ ಕಟ್ಟಿದ್ದಿದ್ದು. ಆವಾಗ 2025 ವರ್ಷ ಅಂದರೆ ಆವಾಗ ಒಂದು ಅರ್ಧ ಸೈಟ್ಗೆ ನೋಡಿ, ಇದು ಕಮೋಡು ಬಚ್ಚಲು ಮೇಲೆ ತೋರಿಸ್ತೀನಿ. ಇದು ಅರ್ಧ ಸೈಟ್ಗೆ ಆವಾಗ 1,85,000 ರೂಪಾಯಿ ತೊಗೊಂಡು ಹೇಗೆ ಬೇಕು ಹಾಗೆ ಮನೆ ಕಟ್ಟಿಸ್ಕೊಂಡಿತ್ತು. ಇಲ್ಲಿ ಬಚ್ಚಲಿತ್ತು, ಬೇಡ ಅಂತ ಮುಚ್ಚಿಸ್ಬಿಟ್ಟು ನಮ್ಮ ಅಮ್ಮನಿಗೆ ಹೊರಗಡೆ ಬರೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಇದ್ದರು, ಈಗ ಅಮ್ಮ ಇಲ್ಲ. ಅದಕ್ಕೋಸ್ಕರ ಒಳಗಡೆ ಕಮೋಡ್ ಹಾಕಿಸ್ತಾ, ಇಲ್ಲಿ ಕ್ಲೋಸ್ ಮಾಡಿಸ್ತಾ. ನಂದು ತುಂಬ ಈ ಜಾಗದಲ್ಲಿ ಲೈವ್ ಮಾಡಿದ್ದೀನಿ. ಈ ಜಾಗದಲ್ಲಿ ತುಂಬ ಲೈವ್ ಮಾಡಿದ್ದೀನಿ. ಇದು ತುಂಬ ನಂದು ಲೈವ್ ಮಾಡಿದ ಜಾಗ. ಇದು ಇನ್ನು ಸಿಗಲ್ಲ, ಈ ಥರ ಸಿಗಲ್ಲ ಅಲ್ವಾ. ನೋಡಿ, ನೆನಪಿದೆಯಾ, ನಾನು ಲೈವು ತುಂಬ ಮಾಡಿದ್ದೀನಿ ಇಲ್ಲಿ ಕೂತ್ಕೊಂಡು. ನಮ್ಮಣ್ಣ ಹೊರಗಡೆ ಲೈಟ್ ಹಾಕೊಮ್ಮ ಕಾಣಿಸಲ್ಲ ಅಂತೇಳಿ ಅಷ್ಟು ನನಗೆ ಹೆಲ್ಪ್ ಮಾಡ್ತಿದ್ದ. ಇದು ನಂದು ಫೇವ್ರೇಟ್ ಜಾಗ. ನೋಡಿ, ಬನ್ನಿ ಇವಾಗ ಒಳಗೋಗೋಣ. ಇಲ್ಲೆಲ್ಲ ಸಿಲಿಂಡ್ರ್ ಇಟ್ಕೊಳಕ್ಕಂತ ಮಾಡಿದ್ದ. ನೀವು ತೊಗೊಂಡಿರೋದಾ? ಪೇಂಟ್ ಮಾಡ್ತಿದ್ದಾರೆ. ಇಲ್ಲಿ ಟಿ ವಿ ಇಟ್ಕೊಂಡಿದ್ದ. ಈ 3 ಫ್ಲೋರು ಅವನೇ ಇಟ್ಕೊಂಡಿದ್ದ. ನೋಡಿ, ಈಗ ಮಾರುತ್ತವಲ್ಲ, ಆಮೇಲೆ ಅವರು ಪೇಂಟ್ ಮಾಡಿಸ್ತಾ ಇದ್ದಾರೆ. ಇದು ಹಾಲು ಅಣ್ಣ, ಒಂದು ಸ್ವಲ್ಪ. ಇದು ಅಡುಗೆ ಮನೆ ಮಾಡ್ಕೊಂಡಿದ್ರು. ಇದು ರೂಮು ಮಾಡ್ಕೊಂಡಿದ್ರು. ಇದು ಬಚ್ಚಲು, ಕಮೋಡು. ಎಷ್ಟು ದೊಡ್ಡದಿತ್ತು ಗೊತ್ತಾ ಬಚ್ಚಲು. ನೋಡಿ, ಮೇಲೆ ಒಂದು ರೂಮ್ ಮಾಡ್ಕೊಂಡಿದ್ರು. 3 ಫ್ಲೋರು ಅವರೇ ಇದ್ದರು. ಯಾಕಂದರೆ ಮಕ್ಕಳು ಅಳಿಯ ಎಲ್ಲ ಬಂದರೆ ಸಾಕಾಗಲ್ಲ ಅಂತ. ಮೇಲ್ ರೂಮಲ್ಲಿ ನಮ್ಮ ಗುಂಡ ಇತ್ತ, ನಮ್ಮ ಅಣ್ಣನ ಮಗ ಇತ್ತ. ತುಂಬ ಪಾಟ್ಗಳಿಟ್ಟಿದ್ರು. ಸ್ವಲ್ಪ ಪಾಟ್ಗಳು ತೊಗೊಂಡೋದ್ರು. ಈ ಪಾಟೆಲ್ಲ ಎದುರುಗಡೆ ಮನೆಯವ್ರು ಬೇಕು ಅಂತ ಹೇಳಿದ್ರು. ನನ್ನ ಕೇಳಿದ್ರು ತೊಗೊಂಡೋಗಿ ಅಂತ. ನಾನೆಲ್ಲಿ ಜಾಗ ಇಲ್ಲ, ನನಗೆ ರೋಡ್ ಸೈಡ್ ಇಡಬೇಕು. ಇಷ್ಟು ಫುಲ್ಲು ಪಾಟಿಟ್ಟಿದ್ರು. ನೋಡಿ, ಫುಲ್ಲು ಪಾಟಿತ್ತು. ನೋಡಿ, ಇಲ್ಲೆಲ್ಲ ನಾವು ಸಂಡಿಗೆ ಹಾಕ್ತಾಯಿದ್ವು. ಇದು ನಮ್ಮ ಗುಂಡ ಇದ್ದ. ನೋಡಿ,
ಇಲ್ಲಿ ಅಯ್ಯೋ ಇಲಿಗಳು ನೋಡಿ, ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾರೂ ವಾಸ ಇಲ್ಲ ಅಲ್ವಾ ನೋಡಿ. ಇಲ್ಲಿ ಒಂದು ಯಾರಿಗಾದ್ರೂ ಬಾಡಿಗೆ ಕೊಡೋಕ್ಕಂತೇಳಿ ಇಲ್ಲಿ ಅಡುಗೆ ಮನೆ ಥರ ಮಾಡಿದ್ರು. ಆಮೇಲೆ ಯಾರಿಗೂ ಕೊಡಲಿಲ್ಲ. ನಮ್ಮ ಗುಂಡ ಇದ್ದ, ಗುಂಡ ಓದ್ಕೊಳ್ಳೋದಕ್ಕೆ ಅಂತ ರೂಮ್ ಮಾಡ್ಕೊಂಡಿದ್ದ. ಇದು ಇಷ್ಟು ನೋಡಿ. ಇಲ್ಲಿ ಅಂಡೆ ಒಲೆ, ನಮ್ಮಮ್ಮ ಅಂಡೆ ಒಲೆ ಬೇಕು, ಏನಾದರೂ ಇರುತ್ತಲ್ಲ ಚಿಪ್ಪು ಅದೆಲ್ಲ ಹಾಕೋಕ್ಕೆ ಅಂಡೆ ಒಲೆ ಬೇಕು ಅಂದಿದ್ದಕ್ಕೆ ನಮ್ಮಮ್ಮ ಹೇಳಿದ್ರು ಅಂತ ಅಂಡೆ ಒಲೆ ಮಾಡಿಸಿದ್ದ. ಇಲ್ಲಿ ಅಂಡೆ ಒಲೆ ಇತ್ತು. ಇಲ್ಲೊಂದು ಟಾಯ್ಲೆಟ್ ಇದೆ. ಇದು ಬಚ್ಚಲು ಮನೆ. ಇಷ್ಟು 73 ಲಕ್ಷಕ್ಕೆ ಮಾರಿತ್ತು. ಮೇಲೆ ಸೋಲಾರು ಮತ್ತು ನೀರಿನ ಟ್ಯಾಂಕಿ ಇದೆ ಮೇಲೆ. ಇಷ್ಟು ಮನೆ ಇದು ಕಟ್ಟಿ 23-24 ವರ್ಷ ಆಯಿತು ಅನಿಸುತ್ತೆ. ಇಷ್ಟು ಮನೆ ನೋಡಿ ಎಷ್ಟು ಗಟ್ಟಿ ಇದೆ. ಅವರೇ ನಿಂತು ಅವರೇ ನೀರು ಹಾಕಿ ಅವರೇ ಎಲ್ಲ. ನಮಗೂ ಒಂದು ನೆನಪು, ಅಮ್ಮನ ಮನೆ ಅಣ್ಣನ ಮನೆ ಅನ್ನೋದೊಂದು ನೆನಪು ನಮಗಿದು. ಅದಕ್ಕೆ ಇವಾಗ ಬೇರೆಯವ್ರು ಬಂದ ಮೇಲೆ ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಅವರೆಲ್ಲ ಸಾಮಾನು ಜೋಡಿಸ್ಕೊಂಡ್ಮೇಲೆ ಅಂಥೇಳಿ ಬಂದೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂಥೇಳಿ. ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸವಿ ನೆನಪು ಇದು ನಮಗೆ ನೋಡಿ. ಇಷ್ಟು ವೀಡಿಯೋ ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇದೆಲ್ಲ ಹಿಂಗೆ ಬರಬೇಕು, ಹೆಂಚೆಲ್ಲ ಇದೇ ಥರ ಇರಬೇಕು ಶೋ ಆಗಿ ಅಂಥೇಳಿ ಕಟ್ಸಿದ್ದ ನೋಡಿ. ಇದೇ ಮನೆ. ಇಷ್ಟೊತ್ತು ಈ ಮನೆದು ವೀಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.